ಹಾಯ್ ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನಲ್ ಟೆಕ್ ಫಾರ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ನಾನು ಈ ವಿಡಿಯೋದಲ್ಲಿ ತುಂಬ ಫೇಮಸ್ ಆಗಿರೋಂಥ ವಿವೋ ಸೀರೀಸಲ್ಲಿ ತುಂಬ ಫೇಮಸ್ ಆಗಿರೋಂಥ ಟಿ ಸೀರೀಸಲ್ಲಿ ಒಂದು ಮೊಬೈಲ್ನ ತೊಗೊಬಂದಿದ್ದೀನಿ. ಅದು ಯಾವ ಮೊಬೈಲ್ ಅಪ್ಪ ಅಂದರೆ ವಿವೋ T4R ಅಂತ. ನಾನು ಈ ವಿಡಿಯೋದಲ್ಲಿ ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ನನ್ನ ರಿವ್ಯೂನ ಕೊಡ್ತಾ ಇದ್ದೀನಿ. ಇದರ ಪ್ರೈಸ್ ಬಂದು 23,000ಕ್ಕಿದೆ, 8GB 256GB. ಈ ಪ್ರೈಸ್ಗೆ ಈ ಮೊಬೈಲ್ನ ನೀವು ಪರ್ಚೇಸ್ ಮಾಡ್ಬೋದಾ ಬೇಡವಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಮೊದಲನೇದಾಗಿ ಇದರ ಬಾಕ್ಸ್ನ ಓಪನ್ ಮಾಡಿದರೆ ವೈಟ್ ಬಾಕ್ಸು, ಇದು ಆಲ್ರೆಡಿ ಸೀಲ್ಡ್ ಎಲ್ಲ ಓಪನ್ ಆಗಿದೆ. ಯಾಕಂದರೆ ಫ್ಲಿಪ್ಕಾರ್ಟಲ್ಲಿ ಓಪನ್ ಬಾಕ್ಸ್ ಡೆಲಿವರಿ ಇರೋದ್ರಿಂದ ಇದನ್ನು ಆಲ್ರೆಡಿ ಓಪನ್ ಮಾಡಿದ್ದಾರೆ. ಜಸ್ಟ್ ನಾನು ಮೊಬೈಲಲ್ಲಿರೋ ಕಂಟೆಂಟ್ ಏನಿದೆ ಬಾಕ್ಸ್ ಒಳಗಡೆ ಅದನ್ನು ಮಾತ್ರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ನಾವು ಡೈರೆಕ್ಟು ಬಾಕ್ಸ್ ಓಪನ್ ಮಾಡಿದ್ರೆ ನಮಗೆ ಡೈರೆಕ್ಟ್ ಒಂದು ಫೋನ್ ಸಿಗುತ್ತೆ, ನೋಡ್ತಾ ಇದ್ದೀರಾ. ಅದನ್ನು ಬಿಟ್ಟರೆ ನೆಕ್ಸ್ಟು ಬಾಕ್ಸ್ ಒಳಗಡೆ ಇನ್ನೊಂದು ಬಾಕ್ಸ್ ಇದೆ, ಅದ್ರ ಕೆಳಗಡೆ ಒಂದು ಟ್ರಾನ್ಸ್ಪರೆಂಟು ಕೇಸ್ ಇದೆ, ಬ್ಯಾಕ್ ಕವರು ಟ್ರಾನ್ಸ್ಪರೆಂಟು. ಇದು 1 ಮಂತ್ ಯೂಸ್ ಮಾಡ್ತಿದ್ದಂಗೆ ಯೆಲ್ಲೋ ಕಲರ್ ಆಗುತ್ತೆ, ನಿಮಗೂ ಗೊತ್ತಿದೆ ಅದು. ಸೊ ಅದನ್ನು ಬಿಟ್ಟರೆ ಒಂದು ಡಾಕ್ಯುಮೆಂಟೇಷನು, ಯೂಸರ್ ಮ್ಯಾನ್ಯುವಲು ಮತ್ತು ವಾರಂಟಿ ಕಾರ್ಡು ಅದಿದೆ. ಅದನ್ನು ಬಿಟ್ಟರೆ ಒಂದು 44 ವಾಟ್ ಸೂಪರ್ ಹುಕ್ ಚಾರ್ಜ್ ಇದೆ, ಫ್ಲಾಶ್ ಚಾರ್ಜರು. ಸೊ ನೋಡ್ತಾ ಇದ್ದೀರಾ, ಅದೊಂದು ವೈಟ್ ಕಲರ್ ಒಂದು ಚಾರ್ಜರ್ ಇದೆ. ಅದನ್ನು ಬಿಟ್ಟರೆ ಇನ್ನೊಂದು ಟೈಪ್ ಎ ಇಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲು, ಸೊ ಅದೊಂದಿದೆ. ಅದನ್ನು ಬಿಟ್ಟರೆ ನೆಕ್ಸ್ಟು ಇನ್ನೊಂದು ಸಿಮ್ ಎಜೆಕ್ಷನ್ ಪಿನ್ನು. ಸೊ ಇದಿಷ್ಟು ಬಾಕ್ಸಲ್ಲಿರೋ ಕಂಟೆಂಟು. ಸೊ ಇದನ್ನು ನಾನು ಬೇಗನೆ ಅನ್ಬಾಕ್ಸ್ ಮಾಡಿದ್ದೀನಿ, ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿ ತುಂಬ ಲಾಂಗ್ ಆಗುತ್ತೆ ವಿಡಿಯೋ. ಸೊ ತುಂಬ ಬೇಗನೆ ಅನ್ಬಾಕ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ಈ ಮೊಬೈಲ್ನ ನಾನು ಯೂಸ್ ಮಾಡಿ ಇದರ ಯೂಸರ್ ಎಕ್ಸ್ಪೀರಿಯನ್ಸ್ ಹೇಗಿದೆ, ಈ ಬಜೆಟ್ಗೆ ಈ ಮೊಬೈಲ್ನ ತೊಗೋಬೇಕೋ ಬೇಡವಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ನಿಮ್ಮ ಫ್ರೆಂಡ್ಸ್ ಯಾರು ಪರ್ಚೇಸ್ ಮಾಡಬೇಕು ಅಂದರೆ ವಿಡಿಯೋನ ಶೇರ್ ಮಾಡಿ. ಇವಾಗ ಈ ಮೊಬೈಲ್ ನಾನು ಸ್ವಲ್ಪ ಟೈಮ್ ಯೂಸ್ ಮಾಡಿದ್ಮೇಲೆ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಜಾಸ್ತಿ ಟೈಮ್ ಯೂಸ್ ಮಾಡಿಲ್ಲ, ಯಾಕಂದರೆ ಇದು ಆಲ್ರೆಡಿ ಲಾಂಚ್ ಆಗಿ ಸುಮಾರು 5ರಿಂದ 6 ತಿಂಗಳು ಆಗೋಗಿದೆ. ಸೊ ಕ್ವಿಕ್ ರಿವ್ಯೂನ ನಾನು ಕೊಡ್ತಾ ಇದ್ದೀನಿ. ಇದರ ಫಸ್ಟು ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ತುಂಬ ಅಂದರೆ ತುಂಬ ಲೈಟ್ ವೇಟು. ನಿಮಗೆ ಡಿಸೈನಲ್ಲೇ ಒಂದು ರೀತಿ ಲುಕ್ಕು ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಹಿಂದ್ಗಡೆ ನನಗೆ ಸಖತ್ ಇಷ್ಟ ಇತ್ತು ಈ ಟೆಕ್ಸ್ಟೈಲ್ ಡಿಸೈನು. ಫ್ರಂಟಲ್ಲಿ ಬಂದರೆ ಗ್ಲಾಸು, ಮತ್ತು ಕೆಳಗಡೆ ಬಾಟಮಲ್ಲಿ ಬಂದರೆ ನಿಮಗೆ ಒಂದು ಸ್ಪೀಕರ್ ಗ್ರಿಲ್ಲು ಮತ್ತು ಒಂದು ಟೈಪ್ ಸಿ ಪೋರ್ಟು, ಒಂದು ಸಿಮ್ ಎಜೆಕ್ಷನ್ದು ಪೋರ್ಟ್ ಇದೆ. ಅದನ್ನು ಬಿಟ್ಟರೆ ಸೈಡಲ್ಲಿ ವಾಲ್ಯೂಮ್ ರಾಕರು, ಅಪ್ ಡೌನು ಮತ್ತು ಒಂದು ಲಾಕ್ ಬಟನು. ಮೇಲ್ಗಡೆ ಸೈಡ್ ಬಂದರೆ ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಇದೆ ಮತ್ತು ಇನ್ನೊಂದು ಸ್ಟೀರಿಯೋ ಸ್ಪೀಕರ್ದೊಂದು ಗ್ರಿಲ್ ಇದೆ. ಅದನ್ನ ಬಿಟ್ಟರೆ ಬ್ಯಾಕ್ ಸೈಡ್ ನೋಡ್ತಿದ್ದೀರಾ, ಇಲ್ಲಿ ಡ್ಯುಯಲ್ ಕ್ಯಾಮ್ರಾ ಇದೆ. ಅದನ್ನು ಬಿಟ್ಟರೆ ಹಿಂದ್ಗಡೆ ಒಂದು ಆರೋ ಲೈಟ್ದು ಒಂದು ಡಿಸೈನ್ ಇದೆ. ಡಿಸೈನ್ ನಂಗೆ ಸಖತ್ ಇಷ್ಟ ಆಯಿತು. ಮತ್ತು ಲೈಟ್ ವೆಯ್ಟ್ ಇದೆ, ಸುಮಾರು 181 ಗ್ರಾಮ್ 182 ಗ್ರಾಮ್ ವೆಯ್ಟ್ ಬರುತ್ತೆ. ತುಂಬ ಅಂದರೆ ತುಂಬ ಲೈಟ್ ವೆಯ್ಟು ಮತ್ತು ಥಿಕ್ನೆಸ್ ಕೂಡ ತುಂಬ ಸಣ್ಣ ಇದೆ. ಅಂದರೆ ಹೈ ಎಂಡ್ ಮೊಬೈಲ್ ಇಟ್ಕೊಂಡಿರೋ ಫೀಲ್ ಕೊಡುತ್ತೆ. ಒಂದು 8mm ಥಿಕ್ನೆಸ್ ಇದೆ. ಸೊ ತುಂಬ ಅಂದರೆ ತುಂಬ ಲೈಟ್ ವೆಯ್ಟು ಮತ್ತು ತುಂಬ ಸಗದಾಗಿದೆ ಇಟ್ಕೊಳ್ಳೋದಕ್ಕೆ. ಇದು IP68 ಮತ್ತು IP69 ವಾಟರ್ ಪ್ರೂಫ್ ಕೂಡ ಆಗಿದೆ. ನಿಮಗೆ ವಾಟರ್ ನೀರು ಬಿದ್ದರೂ ಕೂಡ ಯಾವುದೇ ಥರದ ಪ್ರಾಬ್ಲಮ್ ಆಗಲ್ಲ. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಂದು ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ. ಇದು 120 ಹರ್ಟ್ಸ್ ರಿಫ್ರೆಶ್ ರೇಟ್ ಅಂದಿರುವಂಥ ಡಿಸ್ಪ್ಲೇ. ಇದು 6.77 ಇಂಚಸ್ ಡಿಸ್ಪ್ಲೇ ಇದೆ. ಇದರ ಪೀಕ್ ಬ್ರೈಟ್ನೆಸ್ ಬಂದು 1800 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಇದೆ. ಸೊ ನೀವು ಔಟ್ಸೈಡ್ ಏನಾದ್ರು ನೋಡ್ತೀನಿ ಅಂದರೆ ಬ್ರೈಟ್ನೆಸ್ ಯಾವುದೇ ಪ್ರಾಬ್ಲಮ್ ಇಲ್ಲ, ನಿಮಗೆ ಡಿಸ್ಪ್ಲೇ ವಿಸಿಬಲ್ ಇದೆ. ನೀವು ಯಾವ ಡಿಸ್ಪ್ಲೇಲಿ ನೋಡಿದ್ರು ಕೂಡ ತುಂಬ ಚೆನ್ನಾಗಿದೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇರೋದ್ರಿಂದ ನೀವು ಸ್ಮೂತ್ ಎಕ್ಸ್ಪೀರಿಯನ್ಸಸ್ ಸಿಗುತ್ತೆ. ಕಲರ್ ಎಲ್ಲ ತುಂಬ ಸಖತ್ತಾಗಿದೆ. ಡಿಸ್ಪ್ಲೇನಾಗೆ ಕಂಪ್ಲೇಂಟ್ ಇಲ್ಲ. ಮತ್ತು ಇದು ಕ್ವಾಡ್ ಕರ್ವ್ ಡಿಸ್ಪ್ಲೇ ಆಗಿರೋದು, ಅಂದರೆ 4 ಸೈಡಲ್ಲೂ ಕೂಡ ಸ್ಲೈಟ್ಲಿ ಕರ್ವ್ ಇದೆ. ನಿಮಗೆ ಸೈಡು ತುಂಬ ಕರ್ವ್ ಇದ್ದರೆ ನಿಮಗೆ ಆಕ್ಸಿಡೆಂಟ್ ಹೆಚ್ಚು, ಮತ್ತು ನೀವು ಗ್ಲಾಸ್ ಹಾಕ್ಸ್ಬೇಕಾದ್ರೆ ತುಂಬ ಹಿಂಸೆ. ಬಟ್ ಇದು ಕ್ವಾಡ್ ಕರ್ವ್ ಇದು ಒಂಥರ ಚೆನ್ನಾಗಿದೆ, ಡಿಫ್ರೆಂಟ್ ಲುಕ್ ಇದೆ ಮತ್ತು ಚೆನ್ನಾಗಿದೆ ಇಟ್ಕೊಳ್ಳೋದಕ್ಕೂ ಕೂಡ, ನೋಡೋ ಲುಕ್ಕು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕು ಅಂದರೆ ಇದರಲ್ಲಿ Dimensity 7400 5G ಪ್ರೊಸೆಸರ್ ಇದೆ. ಸುಮಾರು ಆಂಟಿಟ್ಯೂ ಸ್ಕೋರ್ ಬಂದರೆ ಒಂದು 7ರಿಂದ 7.5 ಲಕ್ಷ ತನಕನೂ ಹೋಗುತ್ತೆ. ಅಂದರೆ ಡಿಪೆಂಡ್ ಅಪಾನ್ ನೀವು ಯಾವ ಸ್ಟೋರೇಜ್ ವೇರಿಯಂಟ್ ತಗೋತೀರಾ ಅಂತ. ಇದು 8GB 256GB ವೇರಿಯಂಟು. ಇದರಲ್ಲಿ 8GB 128GB ಮತ್ತು 12GB 256GB ವೇರಿಯಂಟ್ ಇದೆ. ಸೊ ಇದರಲ್ಲಿರೋ ರ್ಯಾಮ್ ಬಂದು LPDDR4 ರ್ಯಾಮು, 4X ರ್ಯಾಮು, ಮತ್ತು ಸ್ಟೋರೇಜ್ ಬಂದು UFS 2.2. ಪ್ರೊಸೆಸರ್ ಕೂಡ ನಿಮಗೆ ಆಂಟಿಟ್ಯೂ ಸ್ಕೋರ್ ಒಂದು ತಕ್ಕ ಮಟ್ಟಿಗೆ ಬರುತ್ತೆ. ನೀವು ಮೀಡಿಯಮ್ ಆಗಿ ಯಾವುದೇ ಗೇಮ್ ಆಡ್ರೂ ಕೂಡ ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ. ನನಗಂತೂ ಎಲ್ಲಿ ಲ್ಯಾಗ್ ಅಂತ ಅನ್ನಿಸ್ತಿಲ್ಲ, ಸ್ಮೂತಾಗಿ ರನ್ ಆಗುತ್ತೆ. ಮತ್ತು ಇದರಲ್ಲಿ ಕನೆಕ್ಷನ್ ಬಗ್ಗೆ ಮಾತಾಡಬೇಕು ಅಂದರೆ ಬ್ಲೂಟೂತ್ 5.4 ಇದೆ, ಮತ್ತು ವೈಫೈ 6 ಕೂಡ ಸಪೋರ್ಟ್ ಮಾಡುತ್ತೆ. NFC ಇಲ್ಲ. ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇದೆ. ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ತುಂಬ ಫಾಸ್ಟ್ ಆಗಿದೆ, ಮತ್ತು ಫೇಸ್ ಅನ್ಲಾಕ್ ಕೂಡ ತುಂಬ ಅಂದರೆ ತುಂಬ ಫಾಸ್ಟ್ ಆಗಿದೆ, ಕ್ವಿಕ್ ಆಗಿದೆ ಕೂಡ. ಇದರಲ್ಲಿರೋ ಅಡಿಷ್ನಲ್ ಫೀಚರ್ ಬಗ್ಗೆ ಮಾತಾಡಬೇಕು ಅಂದರೆ ಇದು ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಇದೆ. ಅಂದರೆ
ಬಾಟಮ್ ಮತ್ತು ಟಾಪಲ್ಲಿ ಎರಡಲ್ಲೂ ಕೂಡ ಸ್ಟೀರಿಯೋ ಸ್ಪೀಕರ್ ಇದೆ. ಸೌಂಡ್ ಕ್ಲಾರಿಟಿ ಕೂಡ ಒಂದು ತಕ್ಕ ಮಟ್ಟಿಗಿದೆ, ಚೆನ್ನಾಗಿ ಕೇಳಿಸುತ್ತೆ, ಜೋರಾಗೂ ಇದೆ ಕೂಡ. ಅದ್ರಲ್ಲಿ ಬಿಟ್ಟರೆ ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇದೆ. ನಿಮಗೆ ಅಪ್ ಟು 8 GB ತನಕ ನಿಮಗೆ ಎಕ್ಸ್ಟೆಂಡ್ ಆಗುತ್ತೆ. 8 GB ಅಂದರೆ ಪ್ಲಸ್ 8 GB ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇದೆ. ಇದರಲ್ಲಿ ಬಿಲ್ಡ್ ಕ್ವಾಲಿಟಿಲಿ ಮತ್ತು ಮಿಲ್ಟಿ ಗ್ರೇಡ್ ಸರ್ಟಿಫಿಕೇಟ್ ಇದೆ, ಅಂದರೆ ತುಂಬ ಸ್ಟ್ರಾಂಗ್ ಇದೆ, ಡ್ಯೂರಬಿಲಿಟಿ ತುಂಬ ಚೆನ್ನಾಗಿದೆ ಅಂತ ಸರ್ಟಿಫಿಕೇಶನ್ ಕೂಡ ಸಿಕ್ಕಿದೆ. ನೆಕ್ಸ್ಟ್ ಇದರಲ್ಲಿರೋಂಥ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂದರೆ ಮೇಯ್ನಲ್ಲಿ ಹಿಂದ್ಗಡೆ ರೇರ್ಲಿ 2 ಕ್ಯಾಮ್ರಾ ಇದೆ. ಒಂದು ಮೇನ್ ಕ್ಯಾಮ್ರಾ ಬಂದು 50 MP ಸೋನಿ IMX882 ಸೆನ್ಸರು, ಇನ್ನೊಂದು 2 MP ಮ್ಯಾಕ್ರೋ ಕ್ಯಾಮ್ರಾ. ಫ್ರಂಟಲ್ಲಿ ಬಂದರೆ 32 MP ಫ್ರಂಟ್ ಕ್ಯಾಮ್ರಾ ಇದೆ. ಇದರಲ್ಲಿ ತೆಗೆದಿರೋಂಥ ಫೋಟೋ ಸ್ಯಾಂಪಲ್ಸ್ನ ನಿಮಗೆ ತೋರಿಸ್ತೀನಿ. ನೀವೇನಾದ್ರು ಫೋಟೋಗೋಸ್ಕರ ನಿಮ್ಮ ಕ್ಯಾಮ್ರಾಗೋಸ್ಕರ ತಗೋತೀನಿ ಅಂದರೆ ಈ ಫೋಟೋಸ್ನ ನೋಡಿ ನಿಮಗೆ ಏನಿಸುತ್ತೆ ಅದನ್ನು ಹೇಳಿ. ಎಲ್ಲ ಮಾರ್ನಿಂಗ್ ಟೈಮಲ್ಲಿ ತೆಗ್ದಿರೋಂಥ ಫೋಟೋಸ್ಗಳು ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಕ್ಯಾಮ್ರಾಗೋಸ್ಕರ ಈ ಫೋನ್ ತೊಗೋತೀನಿ ಅಂತನವ್ರಿಗೆ ಈ ಕ್ಯಾಮ್ರಾ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ನೀವೇ ನೋಡ್ತಾ ಇದ್ದೀರಾ, ಪೋರ್ಟ್ರೇಟಲ್ಲೂ ಕೂಡ ತೆಗ್ದಿದ್ದೀನಿ, 2x ಝೂಮ್ ಮಾಡಿ ಕೂಡ ತೆಗ್ದಿದ್ದೀನಿ. ಬ್ಯಾಕ್ಗ್ರೌಂಡು ಎಚ್ ರಿಡಕ್ಷನ್ ಆಗಲಿ ಮತ್ತು ಸೆಲ್ಫಿಲೇ ಆಗಲಿ, ಸೆಲ್ಫಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮಾರ್ನಿಂಗ್ ಟೈಮಲ್ಲಿ. ಸೊ ನಿಮಗೆ ಫ್ಲವರ್ಸ್ಗಳೆಲ್ಲ ತೋರಿಸ್ತಾ ಇದ್ದೀನಿ. ಎಲ್ಲ ಅಕ್ಯುರೇಟಾಗಿ ನನಗೆ ಏನು ಒರಿಜಿನಲ್ ಕಲರ್ ಇದೆ ಆ ಕಲರೇ ಬರ್ತಾ ಇದೆ ಅಂತ ಅನ್ನಿಸ್ತು, ಯಾವುದು ಓವರ್ ಸ್ಯಾಚುರೇಟ್ ಇದೆ ಅಂತ ಅನ್ನಿಸ್ಲಿಲ್ಲ. ಸೊ ನೀವೇ ನೋಡ್ತಿದ್ದೀರಾ ಫೋಟೋಸ್ಗಳು ಹೇಗಿದೆ ಅಂತ. ನನಗಂತೂ ಸಖತ್ ಇಷ್ಟ ಆಯಿತು. ಕ್ಯಾಮ್ರಾದಲ್ಲಿ ಏನು ಕಂಪ್ಲೇಂಟ್ ಇಲ್ಲ. ಸೆಲ್ಫಿ ಕೂಡ ಅವಾಗಲೇ ಹೇಳ್ದಂಗೆ ನೈಟಲ್ಲೂ ಕೂಡ ಒಂದು ಆವ್ರೇಜ್ ಆಗಿರೋ ಫೋಟೋ ಬರುತ್ತೆ, ಬಟ್ ತುಂಬ ಚೆನ್ನಾಗಿದೆ ಕ್ಯಾಮ್ರಾ. ಇದರ ವೀಡಿಯೋಗ್ರಫಿಗೆ ಹೇಳ್ಬೇಕು ಅಂದರೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ 4Kನ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಅದೊಂದು ಬೆಸ್ಟ್ ವಿಷಯ. 4K ಯಾರು ಕೂಡ ನಾರ್ಮಲಾಗಿ ವಿಡಿಯೋ ಶೂಟ್ ಮಾಡಲ್ಲ, ಯಾಕಂದರೆ ಸ್ಟೋರೇಜ್ ಜಾಸ್ತಿ ಇಳುತ್ತೆ. ನಾರ್ಮಲಾಗಿ ನೀವು 1080 60 FPS ಅಲ್ಲೇ ಬೇಜಾನು ನಿಮಗೆ ವಿಡಿಯೋ ಕ್ಲಾರಿಟಿ ಚೆನ್ನಾಗಿರುತ್ತೆ. ಬಟ್ ಇದು 4Kನೂ ಕೂಡ ಸಪೋರ್ಟ್ ಮಾಡುತ್ತೆ. ಇದರ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂದರೆ 5700 mAh ಬ್ಯಾಟ್ರಿ ಇದೆ. ಇದರಲ್ಲಿ 44 ವಾಟು ಫಾಸ್ಟ್ ಚಾರ್ಜರ್ನ ಸಪೋರ್ಟ್ ಮಾಡುತ್ತೆ. ಇದು ಚಾರ್ಜರ್ ಎಲ್ಲ ಬಾಕ್ಸಲ್ಲೇ ಇದೆ, ಅದರಿಂದ ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ಫಾಸ್ಟಾಗಿ ಚಾರ್ಜ್ ಆಗುತ್ತೆ. 1 ಅವರ್ ಒಳಗಡೆಲ್ಲ ಇದು ಫುಲ್ ಚಾರ್ಜ್ ಮಾಡುತ್ತೆ. ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಹೇಳ್ಬೇಕು ಅಂದರೆ ಚೆನ್ನಾಗಿದೆ, ಪವರ್ ಎಫಿಷಿಯನ್ಸಿ ಇರೋಂಥ ಪ್ರೊಸೆಸರು. ಸೊ ಅದರಿಂದ ಬ್ಯಾಟ್ರಿ ಒಂದು ತಕ್ಕ ಮಟ್ಟಿಗೆ ಬರುತ್ತೆ. ಈಗೆಲ್ಲ 7000, 8000, 10,000 ತನಕನೂ ಮೊಬೈಲ್ಗಳು ಬಂದಿದೆ. ಬಟ್ 5700 ನಾರ್ಮಲ್ ಯೂಸ್ಗೆ ಆರಾಮಾಗಿ ಒಂದಿನ ಬರುತ್ತೆ. ಅದ್ರ ಮೇಲೂ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ಒಂದು ತಕ್ಕ ಮಟ್ಟಿಗೆ ಒಂದು ದಿನಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಯೂಸೇಜ್ಗೆ ಆರಾಮಾಗಿ ಬರುತ್ತೆ. ನೆಕ್ಸ್ಟ್ ಇದರ OS ಬಗ್ಗೆ ಮಾತಾಡಬೇಕು ಅಂದರೆ ಇದು ಫಂಟೇಜ್ OS 15 ರನ್ ಆಗ್ತಾ ಇರೋದು. ಇದು ಆಂಡ್ರಾಯ್ಡ್ 15 ಮೇಲೆ ರನ್ ಆಗ್ತಾ ಇದೆ. ಕಂಪ್ನಿ ಹೇಳಿರೋ ಪ್ರಕಾರ 2 ವರ್ಷ ಆಂಡ್ರಾಯ್ಡ್ ಅಪ್ಡೇಟು ಮತ್ತು 3 ವರ್ಷ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ನ ಕೊಡ್ತಿದ್ದಾರೆ. OS ಮಾತ್ರ ತುಂಬ ಸ್ಮೂತಾಗಿದೆ. ಬಟ್ ಒಂದಂದರೆ ಇದರಲ್ಲಿ ಬೇರೆ ಇರೋಂಥ ಅಪ್ಲಿಕೇಶನು ತುಂಬ ಇನ್ಸ್ಟಾಲ್ ಆಗಿದೆ, ಅದನ್ನು ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದು. ಅದನ್ನು ಬಿಟ್ಟರೆ ತುಂಬ ಸ್ಮೂತಾಗಿ ರನ್ ಆಗುತ್ತೆ. OS ಏನು ಕಂಪ್ಲೇಂಟ್ ಇಲ್ಲ, ಚೆನ್ನಾಗಿದೆ. ಸೊ ಓವರಾಲ್ ಈ ಮೊಬೈಲ್ ಬಗ್ಗೆ ನನ್ನ ಕನ್ಕ್ಲೂಷನ್ ಹೇಳ್ಬೇಕು ಅಂದರೆ ನನಗೆ ಈ ಮೊಬೈಲ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅಂದರೆ ವಿವೋದಲ್ಲಿ ತುಂಬ ಜನ ಫ್ಯಾನ್ಸ್ ಇರ್ತಾರೆ. ಆಲ್ಮೋಸ್ಟ್ ಇಂಡಿಯಾದಲ್ಲಿ ತುಂಬ ವಿವೋ ಫ್ಯಾನ್ಸು ತುಂಬ ಜನ ಇದ್ದಾರೆ. ಪ್ಲಸ್ಸು ಸೇಲ್ಸ್ ಕೂಡ ತುಂಬ ಹಂಗೆ ಗ್ರೋ ಇದೆ. ಸೊ ಅದರಿಂದ ಈ ಮೊಬೈಲ್ನ ಈ ಪ್ರೈಸಲ್ಲಿ ಹೇಳಬೇಕು ಅಂದರೆ 23,000ಕ್ಕೆ ಸ್ವಲ್ಪ ಪ್ರೈಸು ಜಾಸ್ತಿ ಆಗಿದೆ. ಅದರಿಂದ ಇದು ಅವಾಗ ತಗೊಂಡಿರೋರಿಗೆ ತುಂಬ ಬೆನಿಫಿಟ್ ಇದೆ. ನವೆಂಬರ್ ತನಕ ತಗೊಂಡಿರೋರಿಗೆ ತುಂಬ ಕಡಿಮೆಗೆ ಸಿಕ್ಕಿದೆ. ಒಂದು 21ಕ್ಕೆಲ್ಲ ಇದು ಆರಾಮಾಗಿ ಸಿಕ್ಕಿದೆ. ಬಟ್ ಈ ಪ್ರೆಸೆಂಟಲ್ಲಿ ಪ್ರೈಸ್ ಹೈಕ್ ಆಗಿರೋದ್ರಿಂದ ಇದು 23 ತನಕ ಹೋಗಿದೆ. ಆ ಪ್ರೈಸಲ್ಲಿ ಸದ್ಯಕ್ಕೆ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ತೊಗೋಬೋದು. ಸದ್ಯಕ್ಕೆ ಯಾವುದೋ ನಿಮಗೆ ಸೇಲ್ ಇಲ್ಲ, ಏನಿಲ್ಲ, ನಿಮಗೆ ಡಿಸ್ಕೌಂಟ್ ಆಗುತ್ತೆ ಅಂತ ಹೇಳೋದಕ್ಕೆ ನೋಡಿ ತಗೋತೀನಿ ಅಂದರೆ ಈ ಬಜೆಟ್ಗೆ ಸದ್ಯಕ್ಕೆ ಬೇರೆ ಮೊಬೈಲ್ ಆಪ್ಷನ್ ಇದೆ ಮೋಟೋರೋಲಾದಲ್ಲಿ. ಬಟ್ ಈ ಮೊಬೈಲು ವಿವೋದಲ್ಲಿ ತಗೋತೀನಿ ಅಂದರೆ ಈ ಮೊಬೈಲ್ ಕೂಡ ಬೆಸ್ಟಾಗಿದೆ, ಒಳ್ಳೆ ಲುಕ್ ಇದೆ ಮತ್ತು ಒಳ್ಳೆ ಕ್ಯಾಮ್ರಾ ಇದೆ. ಸೊ ಇವೆರಡು ಮ್ಯಾಟ್ರ್ ಆಗಿದ್ದರೆ ನಿಮಗೆ ಈ ಮೊಬೈಲ್ನ ಸಜೆಸ್ಟ್ ಮಾಡ್ತೀನಿ. ಈ ಮೊಬೈಲ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಈ ಪ್ರಾಡಕ್ಟು ನಮಗೆ ಲಿಂಕ್ ಬೇಕಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ಪರ್ಚೇಸ್ ಮಾಡ್ತೀನಿ ಅಂದರೆ ಪರ್ಚೇಸ್ ಮಾಡ್ಬೋದು. ಇದಿಷ್ಟು ಈ ವಿಡಿಯೋದಲ್ಲಿ ನನ್ನ ಹತ್ರ ಇರೋಂಥ ವಿವೋ T4R ಈ ಮೊಬೈಲ್ನ ನನ್ನ ಅನ್ಬಾಕ್ಸಿಂಗ್, ನನ್ನ ಆನೆಸ್ಟ್ ಒಪಿನಿಯನು. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಯಾರು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಲ್ಲಿವರೆಗೂ ನಮಸ್ಕಾರ, ಎಲ್ರಿಗೂ ಬಾಯ್.